ನಂಜನಗೂಡು ಪಟ್ಟಣದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಠಾಧೀಶರು ಉದ್ಘಾಟಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಇಡೀ ವಿಶ್ವದಲ್ಲೇ ಬಸವ ಜಯಂತಿ ಆಚರಿಸಲಾಗುತ್ತಿದೆ. ಅದಕ್ಕೆ ಪೂರಕವಾಗಿ ಇಲ್ಲಿಯೂ ಸಮಾಜ ಸೇರಿದಂತೆ ಮಠ ಮಾನ್ಯರೊಂದಿಗೆ ಅದ್ದೂರಿಯಾಗಿ ಆಚರಿಸಿರುವುದು ಸಂತಸ ತಂದಿದೆ ಎಂದರು. ಬಸವಾದಿ ಶರಣರನ್ನು ನೆನೆಯುತ್ತಾ ತಮ್ಮಲ್ಲಿರುವ ಹರಿಷಡ್ವರ್ಗಗಳನ್ನು ಹಾಗೂ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯಗಳನ್ನು ಒಂದೊಂದಾಗಿ ಬಿಡುತ್ತಾ ಹೋದಾಗ ಮನುಷ್ಯನ ಸದ್ಭಾವನೆ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಆಶೀರ್ವಚನ ನೀಡಿದರು. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಎಲ್ಲ ಕಡೆ ತುಂಬ ಶ್ರದ್ಧಾಭಕ್ತಿಗಳಿಂದ ಬಸವ ಜಯಂತಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ನಂಜನಗೂಡಿನಲ್ಲೂ ಕೂಡ ಇಡೀ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು ಸಂಘಟಿತರಾಗಿ ಮಾಡ್ತಾ ಇರೋದು ಸಂತೋಷದ ಸಂಗತಿ. ಹಾಗೆ ಅಂತೇಳಿ ಎಲ್ಲ ಪೂಜ್ಯರು ಆಗಮಿಸಿದ್ದಾರೆ. ಆಮೇಲೆ ಇಷ್ಟೊಂದು ಸಂಖ್ಯೆಯಲ್ಲಿ ನೆನೆಯುತ್ತ ಮನುಷ್ಯ ಅದರಲ್ಲೇ ತಾನು ಆಗಬೇಕು ಅಂತ ನಮ್ಮ ಮಾತನ್ನು ಬಸವಣ್ಣ ನೆನಪು ಮಾಡಿಕೊಡ್ಬೇಕು. ನೆನಪು ಮಾಡಿ ಮರೆಯೋದಲ್ಲ, ನಂತರ ನೆನಪನ್ನು ಮಾಡಿಕೊಳ್ಳುವಾಗ ಬದುಕಿನ ಮೇಲೆ ಏನಾದರೂ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹೇಗೆ ತಾವು ಹೇಳಿದಾಗೆ ಮನುಷ್ಯನಲ್ಲಿರಬಹುದಾದಂತಹ ಹರಿಷಡ್ವರ್ಗ ಇರ್ಬೋದು, ಕಾಮಕ್ರೋಧಾದಿಗಳಿರ್ಬೋದು, ಒಂದೊಂದೇ ಬಿಡ್ತಾ ಹೋದಾಗೆ ಮನುಷ್ಯನ ಸದ್ಭಾವನೆಗಳು ಹೃದಯ ತುಂಬ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಇಂಥ ಕಾರ್ಯಕ್ರಮಗಳು ಸಹಕಾರಿ ಅನ್ನೋ ಮಾತನ್ನು ಹೇಳಿ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಎಲ್ಲರನ್ನೂ ಅಭಿನಂದಿಸಿ ಬಸವಾದ ಪ್ರಮುಖರ ಕೃಪೆ ಎಲ್ಲರೂ ಎಲ್ಲಿ ಹಾರೈಸಿ 4 ಮಾತುಗಳು. ಇದಕ್ಕೂ ಮೊದಲು ಪಟ್ಟಣದ ಶಿವಪಾದ ಸ್ವಾಮಿಗಳವರ ಗದ್ದುಗೆಯಿಂದ ಹಲವು ಜಾನಪದ ಕಲಾ ತಂಡಗಳಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಮೆರವಣಿಗೆಗೆ ಸಿದ್ಧಗಂಗಾ ಶ್ರೀಗಳು ಚಾಲನೆ ನೀಡಿದರು. ಬೆಳ್ಳಿ ರಥದಲ್ಲಿ ಬಸವಣ್ಣನವರ ಪುತ್ಥಳಿ ಕುಳ್ಳಿರಿಸಿ ಮಂಗಳವಾದ್ಯದೊಂದಿಗೆ ವೀರಗಾಸೆ, ನಂದಿಧ್ವಜ, ಕಳಶ ಹೊತ್ತ ಮಹಿಳೆಯರು ಬಸವೇಶ್ವರ ಹಾಗೂ ಶ್ರೀ ಮಹದೇಶ್ವರ ಪುತ್ಥಳಿ ಹಾಗೂ ಭಾವಚಿತ್ರಗಳು, ವಿವಿಧ ವೇಷಭೂಷಣಗಳು ಸೇರಿದಂತೆ ಭಜನಾ ಮಂಡಳಿ, ಭಜನೆ, ನಂದಿ ಕಂಬ ಕುಣಿತ ಮತ್ತು ಮಹಿಳೆಯರು ಹೆಜ್ಜೆ ಹಾಕಿ ಮೆರವಣಿಗೆಗೆ ಮೆರಗು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಕ್ಷೇತ್ರ ಶ್ರೀ ಮಲ್ಲನಮೂಲೆ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳು ವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ದೇವನೂರು ಶ್ರೀ ಮಹಾಂತ ಸ್ವಾಮೀಜಿ, ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ, ಶರಣ ಸಂಗಮ ಮಠದ ಶ್ರೀ ನಾಗಚಂದ್ರ ಸ್ವಾಮೀಜಿ, ಚುಂಚನಹಳ್ಳಿ ಮತ್ತು ನವಿಲೂರು ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ, ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಾದ ಶರಣೆ ಜಯದೇವತಾಯಿ, ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ದೇವನೂರು ಮಹದೇವಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.